ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ನಲ್ಲಿ ಇನ್ಕಮ್ನ ಯಾವ ರೀತಿ ಡಬಲ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ರೀತಿ ಈ 3 ಸ್ಟೆಪ್ಸಿಂದ ನಿಮ್ಮ ಪ್ರಾವಿಷನ್ ಸ್ಟೋರ್ ಬಿಸ್ನೆಸ್ನ ಇನ್ಕಮ್ನ ಗ್ರೋ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋಗೆ ನಾನು 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ. ಇದೆಲ್ಲದಕ್ಕಿಂತ ಮುಂಚೆ ಮೊದಲನೇದಾಗಿ ಪ್ರಾವಿಷನ್ ಸ್ಟೋರ್ ಅಂದರೆ ಒಂದು ಬ್ರೀಫಾಗಿ ತಿಳ್ಕೊಂಬಿಡೋಣ. ಪ್ರಾವಿಷನ್ ಸ್ಟೋರ್ ಅಂತ ಹೇಳಿದ್ರೆ ಇದು ಸೂಪರ್ ಮಾರ್ಕೆಟ್ ಇದೆಯಲ್ಲ, ಆ ಸೂಪರ್ ಮಾರ್ಕೆಟ್ಗೆ ಮಿನಿಯೇಚರ್ ಇದ್ದಂಗೆ. ಆ್ಯಕ್ಚುಲಿ ಅದಕ್ಕೆ ಇದು ಮಿನಿಯೇಚರ್ ಅಲ್ಲ, ಇದದ್ದು ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿರೋದು. ಯಾವ ಥರ ಅಂತ ಹೇಳಿದ್ರೆ, ಕೇವಲ ಈಗ ವರ್ಷಗಳ ಹಿಂದೆ ಈ ಸೂಪರ್ ಮಾರ್ಕೆಟ್ಗಳನ್ನೋದು ಕಾನ್ಸೆಪ್ಟೇ ಇರಲಿಲ್ಲ. ಆವಾಗೆಲ್ಲ ಏನಿದ್ರು ಚಿಲ್ಲರೆ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು, ಈ ರೀತಿ ಕಾನ್ಸೆಪ್ಟ್ ಇತ್ತು. ಇತ್ತೀಚೆಗೆ ನಾವು ಸೂಪರ್ ಮಾರ್ಕೆಟ್ಗಳು, ಮಿನಿ ಸೂಪರ್ ಮಾರ್ಕೆಟ್ಗಳು, ಎಲ್ಲ ರೀತಿಯಾದಂತಹ ಮಾರ್ಕೆಟ್ಗಳನ್ನ ಕಾಣ್ತಾ ಇದ್ದೀವಿ. ಇತ್ತೀಚೆಗಂತೂ ನಿಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಈ ಮಿನಿ ಸೂಪರ್ ಮಾರ್ಕೆಟ್ಗಳು ಕಾಣಸಿಗುತ್ತೆ. ಸೊ ಅಷ್ಟು ಪಾಪ್ಯುಲಾರಿಟಿ ಇದೆ. ಏನೇ ಆದರೂ ಈ ಪ್ರಾವಿಷನ್ ಸ್ಟೋರ್ಗೆ ಅದರದೇ ಆದಂಥ ಒಂದು ಬೆಲೆ ಇದ್ದೇ ಇರುತ್ತೆ. ನಾವು ತುಂಬ ಚಿಕ್ಕವರಿರುವಾಗ ಡೋರ್ ಹೇಳ್ತಾಯಿದ್ರು, ಚಿಲ್ಲರೆ ಅಂಗಡಿ ಚಿನ್ನದ ಅಂಗಡಿ ಅಂತ. ಎಷ್ಟು ದೊಡ್ಡ ಮಾತು ಅಲ್ವಾ? ಸೊ ಹಂಗಾಗಿ ಈ ಪ್ರಾವಿಷನ್ ಸ್ಟೋರ್ ಅಂತ ಏನಿದೆ, ಈ ಚಿಲ್ಲರೆ ಅಂಗಡಿಗಳು ಬರುತ್ತಲ್ಲ, ಇದೆಲ್ಲ ಯಾವತ್ತಿದ್ರೂ ಇದ್ರದ್ದು ಫೋಕಸ್ ಕಡಿಮೆ ಆಗಲ್ಲ. ಇದು ಎವರ್ಗ್ರೀನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಈ ಥರದ ಬಿಸ್ನೆಸ್ಗಳನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದರೂ ಶುರು ಮಾಡ್ಬೋದು. ಪ್ರಾವಿಷನ್ ಸ್ಟೋರ್ ಒಂದು ಉತ್ತಮವಾದ ಬಿಸ್ನೆಸ್ ಐಡಿಯಾ. ತುಂಬ ಕಡೆಗಳಲ್ಲಿ ನೋಡ್ತಾ ಇರ್ತೀರ. ದಿನನಿತ್ಯ ನೀವು ಪ್ರತಿಯೊಬ್ಬರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಗೊತ್ತೋ ಗೊತ್ತಿಲ್ಲದೇನೋ ತುಂಬ ಜನ ಈ ಪ್ರಾವಿಷನ್ ಸ್ಟೋರ್ನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಈ ಪ್ರಾವಿಷನ್ ಸ್ಟೋರಲ್ಲಿ ನಿಮ್ಮ ಬಿಸ್ನೆಸ್ನ ಯಾವ ರೀತಿ ಗ್ರೋತ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾವಿಷನ್ ಸ್ಟೋರ್ ಗ್ರೋತ್ ಆಗದೇ ಇರೋದಕ್ಕೆ ಕೆಲವೊಂದು ಕಾರಣಗಳನ್ನ ಮೊದಲು ತಿಳಿಸ್ಕೊಡ್ತೀನಿ. ಈ ಪ್ರಾವಿಷನ್ ಸ್ಟೋರ್ಗಳು ಫೇಲ್ ಆಗೋಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಶುರು ಮಾಡಿರ್ತೀವಿ. ಯಾಕಂದರೆ ಇದು ಈಸಿಯಾಗಿ ಶುರು ಮಾಡ್ಬೋದು, ಯಾರು ಬೇಕಾದರೂ ಶುರು ಮಾಡ್ಬೋದು. ಈ ಕಾರಣದಿಂದ ಏನು ಮಾಡ್ತಾರೆ, ತುಂಬ ಜನ ಪ್ರಾವಿಷನ್ ಸ್ಟೋರ್ ಬಗ್ಗೆ ತಿಳ್ಕೊಳ್ದಿರ ಅಂಗಡಿ ಶುರು ಮಾಡಿಬಿಡ್ತಾರೆ. ನೀವು ಯಾವುದೇ ವಿಚಾರ ತಗೊಂಡ್ರೂ ಅದರಲ್ಲಿ ತಿಳುವಳಿಕೆ ಇಟ್ಕೊಂಡು ಶುರು ಮಾಡೋದು ಒಳ್ಳೆಯದು. ತಿಳುವಳಿಕೆ ಇಟ್ಕೊಳ್ಳದೆ ಶುರು ಮಾಡಿದ್ರೆ ಈ ಥರ ಅದರಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಫೇಲ್ಯೂರ್ ಆಗೋದಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್, ಎಕ್ಸ್ಪೆನ್ಸಸ್ನ ಲೆಕ್ಕಾಚಾರ ಹಾಕ್ಕೊಳ್ತಾ ಇರೋಲ್ಲ ಕರೆಕ್ಟಾಗಿ. ಲೆಕ್ಕಾಚಾರ ಇಲ್ದಿರ ನಡೆಸೋದು ಮೊದಲನೇ ಕಾರಣ. ಕೆಲವೊಬ್ರಿಗೆ ಅನ್ಎಜುಕೇಟೆಡ್ಗಳು ಕೂಡ ಇದನ್ನು ಪ್ರಾವಿಷನ್ ಸ್ಟೋರ್ನ ಶುರು ಮಾಡ್ಬೋದು, ಅವರು ಕೂಡ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅವರು ಲೆಕ್ಕ ನಮಗೆ ಗೊತ್ತಿರಲ್ಲ, ಹೇಳಬೇಕು ಅಂದರೆ ಅಷ್ಟು ಲೆಕ್ಕಾಚಾರ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ, ಲೆಕ್ಕಾಚಾರದಲ್ಲಿ ಚೆನ್ನಾಗಿದ್ರೂ ಖರ್ಚುಗಳು ಎಲ್ಲಿ ಹೋಗ್ತಿದೆ ಅನ್ನೋ ವಿಚಾರಕ್ಕೆ ಅವರು ಜಾಸ್ತಿ ಫೋಕಸ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಪ್ರಾವಿಷನ್ ಸ್ಟೋರಲ್ಲಿ ಪ್ರತಿದಿನ ಹಣದ ಫ್ಲೋ ಇರುತ್ತೆ, ದುಡ್ಡು ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ಏನಾಗುತ್ತೆ, ದುಡ್ಡು ಅದೇ ರೀತಿ ಖರ್ಚುಗಳು ಕೂಡ ಆಗ್ತಾ ಇರುತ್ತೆ. ಅದರದ್ದು ನೀವು ಅಕೌಂಟಬಿಲಿಟಿ ಇಟ್ಕೊಂಡಿರಲ್ಲ. ಖರ್ಚು ಎಲ್ಲೋಗ್ತಿದೆ ಅನ್ನೋದನ್ನು ನೀವು ಲೆಕ್ಕಾಚಾರ ಇಟ್ಕೊಂಡಿರಲ್ಲ. ಇದು ಒಂದು ಪ್ರಮುಖವಾದ ಕಾರಣ ಪ್ರಾವಿಷನ್ ಸ್ಟೋರಲ್ಲಿ ಲಾಸ್ ಆಗೋದಕ್ಕೆ. ನೀವೇನೋ ಒಂದು 50,000 ರೂಪಾಯಿ ತೊಗೊಬಂದು ಐಟಮ್ ಹಾಕಿರ್ತೀರ, ನೆಕ್ಸ್ಟು ಕೆಲವು ದಿನಗಳಲ್ಲಿ ನೋಡಿದ್ರೆ ಪೂರ್ತಿ ಖಾಲಿಯಾಗೋಗಿರುತ್ತೆ ಅಂಗಡಿನೇ. ಸೊ ಅದೆಲ್ಲಿ ಹೋಯ್ತು, ಎಲ್ಲಿ ಬಂತು, ಯಾವ ರೀತಿ ಖರ್ಚಾಯಿತು, ಏನಾಯಿತು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಈ ರೀತಿ ಲೆಕ್ಕಾಚಾರದ ಕೊರತೆಯಿಂದ ಪ್ರಾವಿಷನ್ ಸ್ಟೋರ್ಗಳು ಫೇಲ್ ಆಗುತ್ತೆ. ಇನ್ನು ಈ ಪ್ರಾವಿಷನ್ ಸ್ಟೋರ್ನ ನಿಮ್ಮ ಗ್ರೋತ್ನ ಯಾವ ರೀತಿ ಡಬಲ್ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ, ಮೊದಲನೇದಾಗಿ ಈ ಎಕ್ಸ್ಪೆನ್ಸಸ್ಗೆ ಕಡಿವಾಣ ಹಾಕಬೇಕಾಗತ್ತೆ. ನೀವೇನು ಪ್ರಾವಿಷನ್ ಸ್ಟೋರಲ್ಲಿ ಖರ್ಚುಗಳು, ವೆಚ್ಚಗಳಿರ್ತಾವಲ್ಲ, ಅದನ್ನು ಒಂದು ಲಿಸ್ಟಲ್ಲಿ ಬರ್ಕೋಬೇಕು. ಒಂದು ಲಿಸ್ಟ್ ಮಾಡ್ಕೋಬೇಕು. ನೀವು ಏನೇನು ಖರ್ಚು ಮಾಡ್ತಾಯಿದ್ದೀರಾ, ಇನ್ಕಮ್, ನೀವೇನೇನು ಪದಾರ್ಥಗಳನ್ನ ತೊಗೊಬಂದ್ರಿ, ಅದಕ್ಕೆ ಎಷ್ಟು ಖರ್ಚಾಯಿತು, ನಿಮ್ಮದು ವ್ಯಾಪಾರ ಎಷ್ಟು ನಡೀತಾ ಇದೆ, ಅದರದ್ದು ಒಂದು ಲೆಕ್ಕಾಚಾರ ಇಟ್ಕೊಬೇಕಾಗತ್ತೆ. ಅದಾದಮೇಲೆ ನಿಮ್ಮದು ರಿಸಲ್ಟ್ ಎಷ್ಟು ವ್ಯಾಪಾರ ಆಯಿತು,
ಸೊ ಅದನ್ನೊಂದು ಲೆಕ್ಕಾಚಾರ ಇಟ್ಕೊಬೇಕು. ಅದರಲ್ಲಿ ಲಾಭ ಎಷ್ಟು, ಖರ್ಚೆಷ್ಟು, ಈ ರೀತಿ ಪ್ರತಿಯೊಂದರ ಲೆಕ್ಕನೂ ಕೂಡ ನೀವು ಬರೆದಿಟ್ಕೊತಾ ಇರಬೇಕಾಗತ್ತೆ. ಇದೇ ಮೇನ್ ವಿಚಾರ ಪ್ರಾವಿಷನ್ ಸ್ಟೋರಲ್ಲಿ ಬರೋದು. ಇನ್ನೂ ಹಲವು ವಿಚಾರಗಳು ಬರ್ತವೆ, ಇಲ್ಲ ಅಂತ ಹೇಳಲ್ಲ. ಮೇನ್ ಫೋಕಸ್ಸು ಈ ಥರ ವಿಚಾರನ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದನ್ನು ನೀವು ಎಷ್ಟು ಬೇಗ ಸರಿ ಮಾಡ್ಕೊತೀರಾ ಅಷ್ಟು ಬೇಗ ನಿಮ್ಮ ಇನ್ಕಮ್ ಡಬಲ್ ಆಗುತ್ತೆ. ನಾನು ಏನು ಹೇಳಿದೆ ಇದನ್ನು ಜಸ್ಟ್ 1 ವಾರ ಟ್ರೈ ಮಾಡಿ ಸಾಕು, ನಿಮಗೇ ಒಂದು ಒಳ್ಳೆ ರಿಸಲ್ಟ್ ಕಾಣೋಕ್ಕೆ ಶುರುವಾಗುತ್ತೆ. ಖರ್ಚು ವೆಚ್ಚಗಳು ಪ್ರತಿಯೊಂದು ಲೆಕ್ಕ, ಒಂದು ಪುಸ್ತಕ ತೊಗೊಂಡು ಪ್ರತಿಯೊಂದು ಲೆಕ್ಕ ಬರೆದಿಟ್ಕೊಳ್ಳಿ. ಪ್ರತಿ ರಾತ್ರಿ ಅಂಗಡಿ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಅಕೌಂಟಬಿಲಿಟಿ ಚೆಕ್ ಮಾಡ್ಕೋಬೇಕಾಗತ್ತೆ. ಆ ಚೆಕ್ ಮಾಡ್ಕೊಂಡಾಗ ನಿಮ್ಮದು ಆ ದಿನದಲ್ಲಿ ಏನೇನು ಖರ್ಚುಗಳು, ಎಷ್ಟೆಷ್ಟು ವಹಿವಾಟಾಗಿದೆ, ಇದನ್ನೆಲ್ಲ ನೀವು ತಿಳ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಮತ್ತು ನಿಮ್ಮ ಅಕೌಂಟ್ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಇದೇ ಥರ ತುಂಬ ವಿಚಾರಗಳಿದೆ, ಅದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಿಮಗೆ ಪರ್ಸ್ನಲೈಸ್ಡ್ ಆಗಿ ಈ ಥರದ ವಿಚಾರಗಳು ಹೆಚ್ಚು ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ನಾನು ವಾಟ್ಸಪ್ ನಂಬರ್ ಇದೆ ನಂದು, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಫುಲ್ ಡೀಟೇಲಾಗಿ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಗ್ರೂಪ್ಗೆ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಗ್ಬೋದು. ಇದರಿಂದನೂ ಕೂಡ ನೀವು ತುಂಬ ಬಿಸ್ನೆಸ್ ಐಡಿಯಾಗಳು, ತುಂಬ ಬಿಸ್ನೆಸ್ ಸೊಲ್ಯೂಷನ್ಸ್ಗಳು, ಏನೇ ಸಮಸ್ಯೆಗಳಿದ್ರೂ ಅದರಲ್ಲಿ ಗ್ರೂಪಲ್ಲಿ ಚರ್ಚೆ ಮಾಡ್ಬೋದು. ಮತ್ತು ಇದೇ ಥರ ನಿಮ್ಮ ಬಿಸ್ನೆಸ್ ರಿಲೇಟೆಡಾಗಿ ತುಂಬ ಜನ ನಿಮಗೆ ಅದರಲ್ಲಿ ಫ್ರೆಂಡ್ಸ್ಗಳು ಸಿಗ್ತಾರೆ, ನೀವು ಕೂಡ ಡಿಸ್ಕಸ್ ಮಾಡ್ಬೋದು ಬಿಸ್ನೆಸ್ ಬಗ್ಗೆ. ಸೊ ನಿಮ್ಮದು ನಾಲೆಡ್ಜು ಕೂಡ ಗ್ರೋತ್ ಆಗುತ್ತೆ. ಸೊ ಈ ರೀತಿ ನೀವು ಬೆಳಿಬೋದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಗಳಿದ್ರು ಕೂಡ, ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.